ಮತ್ತೆ ಪರೀಕ್ಷೆ ಮಾಡೋಕ್ಕೋಸ್ಕರ ನಾವು ಬಿಸ್ನೆಸ್ ಮೂವ್ ಮಾಡಲಿಲ್ಲ. ಅದಾದ ನಂತರ ಎಲೆಕ್ಷನ್ ಬಂದು ನಾನು ರಾಜಕೀಯವಾಗಿ ಒಂದು ಪಕ್ಷದ ಜವಾಬ್ದಾರಿ ಇರೋದ್ರಿಂದ ನಾನು ಎಲೆಕ್ಷನ್ ಟೈಮಲ್ಲಿ ಬರೋಕ್ಕಾಗಲಿಲ್ಲ. ಎಮ್ ಎಲ್ ಎ ಎಲೆಕ್ಷನಲ್ಲಿ ಅದಾದ ನಂತರ ಆಗಸ್ಟಿಂದ ಆರಂಭ ಮಾಡಿದ್ವಿ. ನನಗೆ ಶಕ್ತಿ ಇತ್ತು, ಸಾಮರ್ಥ್ಯ ಇತ್ತು, ಅನುಭವ ಇತ್ತು. ಆದರೆ ಒಳ್ಳೆ ಅವಕಾಶ ಜೀವನದಲ್ಲಿ ಇಂಥದ್ದು ಸಿಕ್ಕಿರಲಿಲ್ಲ. ಮಾಡೋಕ್ಕೆ ಮನಸ್ಸಿದೆ, ಶಕ್ತಿ ಇದೆ, ಮಾಡ್ಬೇಕಂತ ಹೊರಗೆ ಹೋಗ್ಬೇಕಂದ್ರೆ ತಿಂಡಿ ತಿನ್ಬೇಕಂದ್ರೆ 50 ರೂಪಾಯಿ ಬೇಕು, ಊಟ ಮಾಡ್ಬೇಕಂದ್ರೆ 100 ರೂಪಾಯಿ ಬೇಕು, ಬಸ್ ಚಾರ್ಜ್ಗೆ ಒಂದಿನ ಹೊರಗೆ ಕಾಲಕ್ಕೆ ಕನಿಷ್ಠ 400-500 ರೂಪಾಯಿ ಬೇಕು. ಆದರೆ 200 ರೂಪಾಯಿಗೂ ದುಡ್ಡು ಇರತಕ್ಕಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಾನು ಅವತ್ತಿದ್ದೆ, ಅತ್ಯಂತ ಕೆಟ್ಟ ಪರಿಸ್ಥಿತಿ. ಆದರೆ ಮಾಡಲೇಬೇಕು. ಮುಂದೆ ಕಮಿಟ್ಮೆಂಟ್ 30 ಲಕ್ಷ ಇದೆ. ಇಬ್ಬರು ಗಂಡ ಹೆಂಡತಿ ಏನೋ ದೊಡ್ಡದ ಕಿತ್ತಾಕೊಂಡು ಅಂತೇಳಿ ಒಂದು 20 ಲಕ್ಷ ಸಾಲ ಮಾಡಿ ಯಾವುದೋ ಒಂದು ಕಮಿಟ್ಮೆಂಟ್ ಅಲ್ಲಿ ಸಿಕ್ಕಾಕೊಂಡಿದ್ವಿ. ಪ್ರತಿನಿತ್ಯ ಗಂಡ ಹೆಂಡತಿಗೆ ಜಗಳ, ಬಡ್ಡಿ ಕಟ್ಟು, ದುಡ್ಡು ಕೊಟ್ಟು ಅದು ಆಸ್ತಿ ಮಾರ್ತಾ ಇಲ್ಲ. ಎಷ್ಟೋ ದಿನ ಗಂಡ ಹೆಂಡತಿನ ಒತ್ತಿದ್ದೀವಿ. ಆ ಸಮಯದಲ್ಲಿ ಒಂದಿನಕ್ಕೆ 36,000 ಕಣ್ಣು ಕುಗ್ತಾ ಇದೆ. ಒಂದಿನಕ್ಕೆ 30,000, ಒಂದು ತಿಂಗಳಿಗೆ 10,80,000, ಒಂದು ವರ್ಷಕ್ಕೆ 1,29 ಲಕ್ಷ. ಈ ಪ್ಲಾನ್ ಲೈಫಲ್ಲಿ ಇಲ್ಲ. ಬಟ್ ಹೊರಗೆ ಹೋಗಕ್ಕೆ ಶಕ್ತಿ ಇಲ್ಲ, ಮಾತಾಡೋಕೆ ಕಣ್ಣೀರು ಬರುತ್ತೆ. ಅವಕಾಶ ಯಾವಾಗ ಮಾಡ್ಬೇಕಂತ ಅನಿಸುತ್ತೆ. ಹೇಗೋ 100-200 ರೆಡಿ ಮಾಡಿಕೊಂಡು ಫೀಲ್ಡ್ಗೆ ಹೋಗ್ತಿದ್ದೆ. ಅವತ್ತಿನ ಬಳೆ ಸಾಹೇಬ್ ಬಿಸ್ನೆಸ್ ಅಲ್ಲಿ ಇಲ್ಲ. ಶರಣ ಮೇಡಮ್ದು ಒಂದೇ ಒಂದು ಟೀಮು. ನಾನು ಬಂದ್ರೆ ಸರ್ ಗಂಗಾವತಿ ಹೋಗೋಣ, ಕಾತಿಗೆ ಹೋಗೋಣ, ಕೊಪ್ಪಳ ಹೋಗೋಣ ಕರೀತಿದ್ರು. ಹೇಗೋ ಮಾಡ್ಕೊಂಡು ತಲುಪಿ ಒಳಗೆ ಬರ್ಬೇಕಾದ್ರೆ ಬಸ್ ಚಾರ್ಜ್ ದುಡ್ಡು ಇರ್ತಿರ್ಲಿಲ್ಲ. ಬಸ್ ಚಾರ್ಜ್ ದುಡ್ಡಿಲ್ಲ. ಮೇಡಮ್ ಅವ್ರು 100 ಕೊಡಿ ಅಂತಂದ್ರೆ ಅಮ್ಮ ನನಗೆ ತಂಗಿ ಮತ್ತು ತಾಯಿ ಇಬ್ಬರು ಸಮಾನ, 100 ಕೇಳಿ 200 ಕೊಟ್ಟಿದ್ದಾರೆ. 200 ಕೊಟ್ಟು ಇಲ್ಲ ಸರ್ 100 ಇಟ್ಕೊಳ್ಳಿ, ಇಲ್ಲ ಯಾಕೆ 200 ಇಟ್ಕೊಳ್ಳಿ. ಅದು ವಾಪಸ್ ಕೊಟ್ಟಿನ, ಅದು ಬೇರೆ. ಆ ಕಷ್ಟದ ಸಮಯದಲ್ಲಿ ಕೊಡ್ಬೇಕಾದ್ರೆ ಅದೇ ಸಂಬಂಧಿಕರ ಹತ್ರ ಕೇಳಿದ್ರೆ ಇವ್ರು ಹಣ ಬರೀ 200 ರೂಪಾಯಿ ಬಂದು ನೋಡಪ್ಪ, ಇವ್ರು ಯೋಗ್ಯತೆ 200 ರೂಪಾಯಿ ಭಿಕ್ಷೆ ಬೇಡ ಪರಿಸ್ಥಿತಿಗೆ ಬಂದ ಅಂತ ನಮ್ಮ ಸಂಬಂಧಿಕರು ಮಾತಾಡ್ತಿದ್ರು. ಆದ್ರೆ ಕೇಳಿದ ತಕ್ಷಣ 100ಕ್ಕೆ 200 ಕೂಡ ಆಗುತ್ತೆ. ನಮ್ಮ ಸಂಬಂಧ ಹೊರತುಪಡಿಸ್ತವು ಅಂತ ಆ ವಿಚಾರದಲ್ಲಿ ಸರ್ ಹಿಂಗಾಗಿದೆ ಅನ್ನೋದ್ರಾಗ ಇವ್ರು ಅಕೌಂಟ್ ದುಡ್ಡು ಹಾಕ್ತಿದ್ರು. ಒಂದ್ ಕಡೆ ಶರಣಮ್ಮ ಸರು, ಒಂದ್ ಕಡೆ ವೀರೇಶ್ ಸರ್. ಅಂತ ಹೇಳ್ತೀನಿ, ಯಾವಾಗ ಎಷ್ಟೊತ್ತಲ್ಲಿ ಇವ್ರು ಅಂತಿದ್ರು, ಏನ್ರಿ ನಿಮ್ಮಿಂದ ಒಂದು ಫ್ಯಾಮಿಲಿ ಬೋನಸ್ ತಗೊಳಕ್ಕಾಗಿಲ್ಲ, ನೀವೇನ್ ಬಿಸ್ನೆಸ್ ಮಾಡ್ತೀರಿ. ಇವ್ರನ್ನ ಚುಚ್ಚಿದ್ದು ಉಂಟು. ಬೆಂಕಿ ಹಚ್ಚಕ್ ಬಂದ್ರು. ಸರ್ ನನಗೆ ಬೆಂಕಿ ಹಚ್ಚಬಾರ್ದು ಸರ್. ಯಾಕೆ? ನಾನೇ ಬೆಂಕಿ ಸರ್, ನಾನೇ ಬೆಂಕಿ. ನಾನು ಇನ್ನೊಬ್ಬರಿಗೆ ಹಚ್ಚೋದು ಗೊತ್ತು, ಬೆಂಕಿ ಹಚ್ಚಕ್ ಬರಲ್ಲ ಸರ್. ಬೆಂಕಿ ಹಚ್ಚಕ್ ಆರಂಭ ಮಾಡ್ತೀವಿ ಅಂತ ಹೇಳಿದವ್ರಿಗೆ ಅದು ಸ್ಟಾರ್ಟ್ ಮಾಡಿದ್ದೀವಿ. ನಾವು ಹೇಳಿದಂಗೆ ಫೆಬ್ರವರಿ 4ನೇ ತಾರೀಕು ಶಿವಮೊಗ್ಗದಲ್ಲಿ ಹೇಳಿದ್ದು ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು 100 ರೂಪಾಯಿ ಇಲ್ಲದ ವ್ಯಕ್ತಿ ಒಂದು ದಿನಕ್ಕೆ 1,000 ರೂಪಾಯಿ ಡೀಸೆಲ್ ಹಾಕೊಂಡು ಕಾರ್ ಓಡಿಸೋ ಮಟ್ಟಕ್ಕೆ ಬಂದಿದ್ದೀವಿ. ಇಲ್ಲ 6 ತಿಂಗಳ ರೆಸ್ಟ್ ಬೇಡಲ್ಲ. 6 ತಿಂಗಳ ಮೊನ್ನೆ ಜಸ್ಟ್ ಯುಗಾದಿ ಹಬ್ಬದ ದಿನ ಕಾರ್ ತಗೊಂಡಿದ್ದೀನಿ. 2 ಲಕ್ಷ ರೂಪಾಯಿ ಕೊಟ್ಟು ದಿಮಾಕ್ ಮಾಡಿಲ್ಲ. ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ವಿ. ಇವತ್ತು ಅವ್ರಿಗೆ ರೊಕ್ಕ ಕೇಳ್ತಿದ್ದೆ, ಅಮ್ಮ ನಿಮ್ಗೆ ಆಧಾರ್ ಕಾರ್ಡ್ ಬೇಡ, ಅವ್ರು ಬೇಡ, ನನ್ನ ಕಾರ್ನೇ ಕುತ್ಕೊಳ್ರಿ, ಏನಾದ್ರು ಮಾಡೋಣ. ಇನ್ನು 1 ತಿಂಗಳೊಳಗೆ ನೆಕ್ಸ್ಟ್ ಅಕ್ಷಯ ತೃತೀಯ ದಿನ ನಮ್ಮ ಬಡೆ ಸಭಾ ಕಾರ್ತ ಮಾಡ್ತಾ ಇದ್ದಾರೆ. ನಮ್ಮದು ಆರಂಭ ಆಗ್ತಾ ಇದೆ. ಫೆಬ್ರವರಿ 4ಕ್ಕೆ ಏನ್ ಮಾತು ಕೊಟ್ಟಿನಿ, 20 ಜನರು ನಾವು ಮಾತಿ ನಡ್ಕೊಂಡೇ ತಿಂತೀವಿ. 20 ಜನ ಕಾರ್ ತಗೊಂತೀವಿ. ಫೆಬ್ರವರಿ 4, 2025 ನೀವು ಅಲ್ಲಿ ಕಾರ್ಯಕ್ರಮಕ್ಕೆ 20 ಕಾರ್ ಸಹಿತ ನಾವು ಬರ್ತೀವಿ ಅಂತ ಹೇಳ್ತೀನಿ. ಅವ್ರ ಆಸೆ ಎಲ್ಲರಿಗೂ ಅವ್ರ ಮನಸ್ಸು ಏನೇ ಇರಲಿ, ನಾವೆಲ್ಲರೂ ಅವ್ರಿಗೆ ಆಡಳಿತ ಮಾಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.